ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ತಮ್ಲರ್ ನೋಡಿ ಏನು ಸ್ಪೆಷಲ್ಲು ಅಂತ. ಇವತ್ತು ನಾಟಿ ಕೋಳಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಚಿಕನನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ ಚಿಕನ್ಗೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಮತ್ತು ಉಪ್ಪನ್ನು ಹಾಕಿ ನೀರನ್ನು ಹಾಕಿ 5ರಿಂದ 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಬ್ಯಾಕ್ಟೀರಿಯಾಗಳೆಲ್ಲ ಸಾಯುತ್ತೆ. ಈ ರೀತಿ ನೆನೆಸಿದಂತಹ ಚಿಕನ್ನ ಈಗ 2 ಸಲ ತೊಳ್ಕೊತಿದ್ದೀನಿ. ತೊಳ್ಕೊಂಡಾದಮೇಲೆ ಇವಾಗ ಚಿಕನನ್ನು ಬೇಯಿಸ್ಕೊಳ್ಳೋಣ. 1 kg ಆಗೋಷ್ಟು ಚಿಕನ್ಗೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಚಿಕನನ್ನು ಬೇಯಕ್ಕಿಡೋಣ. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಈರುಳ್ಳಿನ ತೊಗೊಂಡಿದ್ದೀನಿ. ಕಟ್ ಮಾಡಿರೋಂಥ 2 ಈರುಳ್ಳಿ, ಅರ್ಧ ಕಪ್ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ, ಅರ್ಧ ಕಪ್ನಷ್ಟು ಪುದೀನ, ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ದಪ್ಪವಾಗಿರುವಂತಹ 5 ಹಸಿಮೆಣಸಿನ್ಕಾಯಿ ಮತ್ತು ನಾನಿಲ್ಲಿ ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಹಾಕ್ಕೊತಿದ್ದೀನಿ. ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ಹಣ್ಣಾಗಿರುವಂಥ 3 ಟೊಮೊಟೊ ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ ಇದಕ್ಕೆ 3 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 4 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಮಸಾಲ ಆರಬೇಕು. ಅದಕ್ಕೆ ಇವಾಗ ನೀವು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಆರಕ್ಕೆ ಅದು ಆರೋ ಅಷ್ಟರಲ್ಲಿ ನಾವಿಲ್ಲಿ ಚಿಕನ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಬೇಯಿಸಿಟ್ಟಿರುವಂಥ ಚಿಕನನ್ನು ಇದಕ್ಕೆ ಹಾಕ್ಕೊಳ್ಳಿ. ಆಗಲೇ ನಾವು ರುಬ್ಬಿಟ್ಕೊಳ್ಳೋಕ್ಕೆ ಮಸಾಲೆ ರೆಡಿ ಮಾಡಿದ್ರಲ್ವ, ಈಗ ಆ ಮಸಾಲೆನ ರುಬ್ಕೊಳ್ಳೋಣ. ರುಬ್ಕೊಂಡಿರುವಂತಹ ಮಸಾಲೆನ ಬೇಯ್ತಿರುವ ಚಿಕನ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಅದಕ್ಕೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಅದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡಿ ಅದಕ್ಕೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಮತ್ತು ಅದಕ್ಕೆ ಚಿಕನ್ ಮಸಾಲನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಆ ಸಾಂಬಾರನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಕುದಿಯುವಾಗ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಬಿಸಿ ಬಿಸಿಯಾದ ನಾಟಿ ಕೋಳಿ ಸಾರು ರೆಡಿಯಾಗುತ್ತೆ. ಬಿಸಿ ಅನ್ನದ ಜೊತೆ ಬಿಸಿ ಬಿಸಿಯಾದ ನಾಟಿ ಕೋಳಿ ಸಾರು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಮಾಡಬೇಕಾದ್ರೆ ನಮ್ಮ ಮನೇಲಿ ಕೆಲ್ಸಕ್ಕೆ ಟೈಮ್ ಆಯಿತು ಅಂತಿದ್ರು. ಸರಿ ಅಂತ ಊಟ ಹಾಕ್ಕೊಟ್ರೆ ತಿಂದ್ಬಿಟ್ಟು ಮಗಳ ಜೊತೆ ವಿಸಿಲ್ ಹೊಡೆಯೋದು ಹೇಳ್ಕೊಡ್ತಿದ್ದಾರೆ. ಏನೇ ಹೇಳಿ ಮಕ್ಕಳ ಜೊತೆ ಆಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಮ್ಮ ಯಜಮಾನ್ರು ಲಾಸ್ಟ್ಗೆ ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ವಿಸಿಲ್ ಹೊಡೆಯೋದನ್ನ ತೋರಿಸ್ತಿದ್ರು. ಹೆಣ್ಮಕ್ಳು ಅಮ್ಮನ ಬೇಕಾದ್ರೆ ಬಿಟ್ಕೊಟ್ಬಿಡ್ತಾರೆ, ಆದರೆ ಅಪ್ಪನ ಮಾತ್ರ ಯಾವತ್ತೂ ಬಿಟ್ಕೊಡೋದೇ ಇಲ್ಲ. ಫೈನಲಿ ಅಪ್ಪ ಮಕ್ಕಳು ಇಬ್ಬರು ಸೇರಿಕೊಂಡು ವಿಸಿಲ್ ಹೊಡೆದ್ರು. ಆಮೇಲೆ ನನಗೆ ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ನಮ್ಮ ಯಜಮಾನ್ರು ಗಾಡಿ ಕಡೆ ಹೊರಟರು. ಗಾಡಿ ಕಡೆ ಹೋಗಿ ಗಾಡಿನೆಲ್ಲ ಕ್ಲೀನ್ ಮಾಡ್ತಿದ್ರು. ಅಪ್ಪ ಕ್ಲೀನ್ ಮಾಡ್ತಿದ್ರೆ ಮಗಳು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ಲು. ಏನೇ ಹೇಳಿ ಡ್ರೈವರ್ ಲೈಫ್ ಅಂದರೆ ತುಂಬಾ ಕಷ್ಟ ಇರುತ್ತೆ. ಯಾಕಂದರೆ ನಮ್ಮನ್ನು ಬಿಟ್ಬಿಟ್ಟು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಊರಿಂದ ಊರಿಗೋಗಿ ಹಗಲು ರಾತ್ರಿ ಅಂದಿರ ನಿದ್ದೆ ಕೆಟ್ಟು ನಮಗೋಸ್ಕರ ದುಡಿಯೋ ಜೀವ ಅದು. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಗಂಡ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ. ಹೆಣ್ಣು ಬಯಸೋದು ಹಣ ಆಸ್ತಿ ಅಂತಸ್ತದನ್ನಲ್ಲ, ತನ್ನ ಗಂಡ ಕೊಡೋ ಪ್ರೀತಿನ. ನಮ್ಮ ಯಜಮಾನ್ರು ಸರಿ ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಗಾಡಿ ಎತ್ತಿ ನಮಗೆ ಬಾಯ್ ಮಾಡಿಬಿಟ್ಟು ಕೆಲ್ಸದ ಕಡೆ ಹೊರಟರು. ನಮ್ಮ ಯಜಮಾನ್ರು ಕಾಣಿಸೋವರೆಗೂ ನನ್ನ ಮಗಳು ಸೈಲೆಂಟಾಗಿದ್ಲು. ನಮ್ಮ ಯಜಮಾನ್ರು ಗಾಡಿ ಎತ್ಕೊಂಡು ಮುಂದಕ್ಕೆ ಮೂವ್ ಆಗಿದ್ದೆ. ನನ್ನ ಮಗಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ದೊಡ್ಡ ಮಗಳು ಅಳೋದು ನಿಲ್ಲಿಸಿ ನಿದ್ದೆ ಮಾಡಿದ್ಲು. ಆದರೆ ನನ್ನ ಚಿಕ್ಕ ಮಗಳು ಮಾತ್ರ ಅಳೋದು ನಿಲ್ಲಿಸಿಲ್ಲ. ಪಾಪ ನನ್ನ ಚಿಕ್ಕ ಮಗಳು ಹತ್ಕೊಂಡೇ ನಿದ್ದೆ ಮಾಡಿದ್ಲು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.